ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮೊಸರನ್ನ. ನಾನು ಮೋಟರ್ ವ್ಲಾಗರ್ ಅಲ್ಲ, ಮೋಟರ್ ವೆಹಿಕಲ್ ಇರ್ತೀನಿ. ನಾನು ನ್ಯೂಸ್ ರೀಡರ್ ಅಲ್ಲ, ಹೊಸ ಹೊಸ ಸುದ್ದಿಗಳ ಬಗ್ಗೆ ಮಾತಾಡ್ತಾ ಇರ್ತೀನಿ. ಇವತ್ತಿನ ಹೊಸ ಟಾಪಿಕ್, ಫನ್ನಿ ಟಾಪಿಕ್, ಸಿಕ್ಕಾಪಟ್ಟೆ ಫನ್ನಿ ಆಗಿರೋ ಟಾಪಿಕ್ ಯಾವುದಪ್ಪ ಅಂತಂದರೆ ಒಂದು ಎಮ್ಮೆಯ ಕತೆ. ನೋಡಿ, ನಾವೆಲ್ಲ ಪ್ರಾಣಿಗಳನ್ನು ನೋಡಿದ್ದೀವಿ. ಎಸ್ಪೆಷಲಿ ಕುರಿಗಳಿದಾವಲ್ಲ, ಆ ಕುರಿಗಳು ಮಾತ್ರ ನಮಗೆ ತುಂಬಾ ಕಷ್ಟ ಗುರುತಿಡಿಯೋದು. ಅದು ಸಿಕ್ಕಾಪಟ್ಟೆ ಕಷ್ಟ. ಅಂದರೆ ಆ ಗುಂಪಲ್ಲೇ ಇದ್ದು ಆ ಕುರಿನ ಕಾಯೋರಿಗೆ ಕರೆಕ್ಟ್ ಗೊತ್ತಾಗ್ಬಿಡುತ್ತೆ. ಆದರೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ. ಅಕಸ್ಮಾತ್ ಒಂದು ಕುರಿ ಕಳೆದೋಯ್ತು ಅಂತಂದರೆ ಅವರು ಹುಡ್ಕೊಂಡು ಬರೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಕಟ್ಟಾಕ್ಬಿಟ್ಟು ನಮ್ಮದು ಅಂತ ಹೇಳೋಂಥ ಚಾನ್ಸಸ್ ತುಂಬ ಇರುತ್ತೆ. ಇಲ್ಲ ಅಂತಂದರೆ ಕಟ್ ಮಾಡ್ಕೊಂಡು ತಿಂದು ಬಿಡ್ತಾರೆ ಬಿಡು ಈಗಿನವರು, ಅದು ಬೇರೆ ವಿಷಯ. ಇದು ಕುರಿಯ ಕತೆ ಅಲ್ಲ, ಎಮ್ಮೆಯ ಕತೆ. ಹೆಮ್ಮೆಯ ಕತೆ ಇದು. ನೋಡಿ, ಎಮ್ಮೆಗಳನ್ನು ಅದರ ಮಾಲೀಕರು ಹುಡ್ಕೋದನ್ನು ನೋಡಿದ್ದೀವಿ. ಎಮ್ಮೆ ಕಳೆದೋದಾಗ ಮನೆ ಮಂದಿ ಎಲ್ಲ ನಿಂತ್ಕೊಂಡು ಹುಡ್ಕೋದನ್ನು ನೋಡಿದ್ದೀವಿ. ಆದರೆ ಇದು ಹೊಸ ಸ್ಟೋರಿ ಏನಪ್ಪ ಅಂದರೆ ಎಮ್ಮೆನೇ ಅದರ ಮಾಲೀಕನನ್ನು ಹುಡುಕಿದ ಕತೆ. ಏನಾಗಿದೆ, ಇದು ಮಹಾರಾಷ್ಟ್ರದಲ್ಲಿ ನಡೆದಿರುವಂಥ ರಿಯಲ್ ಇನ್ಸಿಡೆಂಟ್ ಇದು. ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಒಂದ್ಸಾರಿ ಒಂದು ಎಮ್ಮೆ ಕಳೆದೋಗ್ಬಿಟ್ಟಿದೆ ಒಬ್ಬರು ಮನೆಯಲ್ಲಿ. ಎಮ್ಮೆಗಳು ಕಳೆದೋಗೋದು, ಮೇಯಕ್ಕೆ ಬಿಟ್ಟಾಗ ಆಚೆ ಈಚೆ ಹೋಗೋದು, ಬೇರೆ ಕಡೆ ಹೋಗ್ಬಿಡೋದು, ತಪ್ಪಿಸ್ಕೊಂಡು ಹೋಗ್ಬಿಡೋದು, ಬೇರೆಯವ್ರ ಹೊಲಕ್ಕೆ ಹೋಗ್ಬಿಡೋದು, ಇದೆಲ್ಲ ಕಾಮನ್ನಾಗಿ ನಡೀತಾ ಇರುತ್ತೆ. ಹೀಗೆ ತಪ್ಪಿಸ್ಕೊಂಡು ಹೋದಾಗ ಏನಾಗಿದೆ, ಒಂದ್ಸಾರಿ ಇದು ಯಾರ್ದೋ ಬೇರೆ ಊರಿಗೆ, ಪಕ್ಕದ ಊರಿಗೆ ಹೋಗ್ಬಿಟ್ಟಿದೆ ಎಮ್ಮೆ. ಏನು ಮಾಡಿದ್ದಾರೆ, ಗುಂಪಲ್ಲಿ ಒಂದು ತಪ್ಪಿಸ್ಕೊಂಡು ಹೋಗಿದೆ. ಆದರೂ ಗೊತ್ತಾಗಿದೆ ಯಾವ ಎಮ್ಮೆ ಏನು ಅಂತೇಳಿ ಗೊತ್ತಾಗಿದೆ. ಸುಮಾರು ಒಂದು 20-30 ಎಮ್ಮೆಗಳಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಎಮ್ಮೆ ಗೊತ್ತಾಗಿದೆ ಅವರಿಗೆ ಒಂದು ಮಿಸ್ ಆಗಿದೆ ಅಂತೇಳಿ. ಏನು ಮಾಡಿದ್ದಾರೆ, ಎಮ್ಮೆನ ಹುಡುಕಿದ್ದಾರೆ, ಸಿಕ್ಕಾಪಟ್ಟೆ ಹುಡುಕಿದ್ದಾರೆ. ಎಮ್ಮೆ 2 ದಿನ ಆದರೂ ಸಿಕ್ಕಿಲ್ಲ, 3 ದಿನ ಆದರೂ ಸಿಕ್ಕಿಲ್ಲ. ಸುಮಾರು 4-5 ದಿನ ಆದಮೇಲೆ ಎಮ್ಮೆ ಪಕ್ಕದ ಊರಲ್ಲಿ ಕಾಣಿಸ್ಕೊಂಡಿದೆ. ಇದ್ಯಾವುದೋ ನಮ್ಮ ಎಮ್ಮೆ ಇದ್ದಂಗೆ ಇದೆಯಲ್ಲ ಅಂತೇಳಿ ಅವರೇನು ಮಾಡಿದ್ದಾರೆ, ಎನ್ಕ್ವೈರಿ ಮಾಡಿದ್ದಾರೆ. ಆ ಮನೆಯವರಿಗೆ ಎನ್ಕ್ವೈರಿ ಮಾಡಿದ್ದಾರೆ. ಅವ್ರದ್ದು ಸುಮಾರಷ್ಟು ಎಮ್ಮೆ ಇತ್ತಲ್ವ, ಗುಂಪಲ್ಲಿ ಇದು ಸೇರ್ಕೊಂಡಿತ್ತು. ಆ ಮನೆಯವ್ರು ಏನು ಹೇಳಿದ್ದಾರೆ, ರೀ ಇದು ನಮ್ಮದೇ ಎಮ್ಮೆ, ನಿಮ್ದಲ್ಲ ರೀ, ಇದು ನಾವು ಸುಮಾರು ವರ್ಷದಿಂದ ಸಾಕಿದ್ದೀವಿ, ಇದು ನಮ್ಮದೇ ಎಮ್ಮೆ ಅಂತ ಹೇಳಿದ್ದಾರೆ. ಇವರು ವಾದ ಮಾಡಿದ್ದಾರೆ. ಅವರು ವಾದ ಮಾಡಿದ್ರು ಕೂಡ ಕೇಳಿಲ್ಲ. ಇಲ್ಲ ರೀ, ಇದು ನಮ್ಮದೇ ಎಮ್ಮೆ ಅಂತ ಅವರು ವಾದ ಮಾಡಿದ್ದಾರೆ. ಕೊನೆಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ಪಂಚಾಯತಿ ಸೇರಿಸಿದ್ರೆ ಇದು ಬಗೆಹರಿಬೋದು ಅಂತ ಹೇಳಿ ಏನು ಮಾಡಿದ್ದಾರೆ, ಪಂಚಾಯತಿ ಸೇರಿಸಿದ್ದಾರೆ. ಆ ಊರಿನವ್ರ ಪಕ್ಕದ ಊರಲ್ಲಿ ಹೋಗಿತ್ತಲ್ವ ಅದು ಎಮ್ಮೆ, ನಮ್ಮೂರಿನವರಿಗೂ ಕರ್ಕೊಂಡ್ಬರ್ತೀವಪ್ಪ ನಾವು ಅಂತೇಳಿ ಅವರು ಒಂದು 4 ಜನನ ಪಂಚಾಯತಿ ಗಟ್ಟೆ ಕರ್ಕೊಂಬಂದಿದ್ದಾರೆ. ಯಾಕಂದರೆ ಈಗ ಒಂದು ಊರಿನ ಮೇಲೆ ಬೇರೆ ಊರಿನವ್ರದ್ದು ತಪ್ಪು ಅಂತ ಹೇಳಿ ಕಳ್ಸೋದು ಜಾಸ್ತಿ ಅನ್ನೋ ಕಾರಣಕ್ಕೆ ಸರಿ ಅಂಥೇಳಿ ಆಯಿತು, ಪಂಚಾಯತಿ ಸೇರಿಸಿದ್ದಾರೆ. ಪಂಚಾಯತಿ ಸೇರಿಸಿದ ಮೇಲೆ ಇವರು ಹೇಳಿದ್ದಾರೆ, ಕಳೆದೋಗಿತ್ತಲ್ಲ ಎಮ್ಮೆ, ಇಲ್ಲ ರೀ ಇದು ನಮ್ಮದೇ ಎಮ್ಮೆ, ಹಿಂಗೆ ಅವರು ಮೂಗಲಿರೋ ಹಗ್ಗ ಎಲ್ಲ ಚೇಂಜ್ ಮಾಡಿದ್ದಾರೆ. ನೋಡ್ರಿ, ನಮ್ದು ಇದು ಹಿಂಗಿತ್ತು ಎಮ್ಮೆ, ಇದ್ರ ಮರಿ ಇದು ಹಿಂಗೆ ಅಂತ ಎಲ್ಲ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಊರಿನವರಿಗೂ ಗೊತ್ತಿತ್ತಲ್ವ, ಸುಮಾರು 3-4 ದಿನದಿಂದ ಹುಡುಕ್ತಾ ಇರೋದೆಲ್ಲ ಗೊತ್ತಿತ್ತು. ಆ ಕಾರಣಕ್ಕೆ ಹೌದ್ರಿ, ಇವ್ರದ್ದು ಎಮ್ಮೆ ಕಳೆದೋಗಿದ್ದು ನಿಜ, ಬಟ್ ಇದೇ ಎಮ್ಮೆ ಇರ್ಬೋದೇನೋ ಅಂತ ಹೇಳಿದ್ದಾರೆ. ಇನ್ನು ಕೆಲವ್ರನ್ನ ಕರ್ಕೊಂಬಂದು ತೋರಿಸಿದ್ದಾರೆ. ಕೆಲವರು ಹೌದು ಇದೇ ಅವ್ರ ಎಮ್ಮೆ ಹಿಂಗೆ ಅಂತ ಹೇಳಿದ್ದಾರೆ. ಬಟ್ ಅವರು ಒಪ್ಪಿಲ್ಲ. ಯಾಕಂದರೆ ಅವರು ವಾದ ಮಾಡಿದ್ದಾರೆ, ಎಮ್ಮೆ ಕಟ್ಟಾಕಿದ್ರಲ್ಲ, ವಾದ ಮಾಡಿ ಕೊನೆಗೂ ಒಪ್ಪಿಲ್ಲ. ಪಂಚಾಯತಿನವ್ರು ಎಷ್ಟು ಹೇಳಿದ್ರು ಒಪ್ಪಿಲ್ಲ ಅವರು. ಇಲ್ಲ, ಇದು ನಮ್ಮದೇ ಎಮ್ಮೆ, ನೋಡ್ರಿ ನಮ್ದು ಹಗ್ಗ ಹಿಂಗಿದೆ, ನಾವು ಹಗ್ಗ ಹಾಕಿದ್ದು ಹಳೆ ಹಗ್ಗ ಇದು, ಅವ್ರದ್ದು ಹಿಂಗಿರಲಿಲ್ಲ ಅನ್ಸುತ್ತೆ, ಇದು ನಮ್ದು ಮೊದಲಿಂದ ಇದ್ದಿದ್ದು, ನಮ್ಮ ಕೋಲ್ಡ್ ನೋಡ್ರಿ ಹಿಂಗೆ ಬಣ್ಣ ಬೆಳೆದಿದ್ವಿ. ಆಮೇಲೆ ಸ್ವಲ್ಪ ಒಂದಷ್ಟು ಗುರುತು ಮಾಡ್ಕೊಂಡಿರ್ತಾರೆ ಅವರು ಬೇಕಂತಾನೆ. ಈಗ ಮೋಸ ಮಾಡಬೇಕು ಅಂತ ನಿಂತಾಗ ಅವೆಲ್ಲ ಏನು ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ನೋಡ್ರಿ ನಮ್ಮದು ಎಮ್ಮೆ ಹಾಗೆ ಗುರುತೆಲ್ಲ ತೋರಿಸಿದ್ದಾರೆ ಅವರು. ಈ ಕಡೆ ಏನು ಮಾಡೋದು ಅಂತ ಊರಿನವರಿಗೂ ಗೊತ್ತಾಗಿಲ್ಲ. ಯಾಕಂದರೆ ಊರಿನವರಿಗೆ ಗುರುತು ಹಿಡಿಯೋಕ್ಕೂ ಆಗಲ್ಲ. ಕೆಲವೊಂದು ಎಮ್ಮೆಗಳಾಗಲಿ, ಕೆಲವೊಂದು ಕುರಿಗಳಾಗಲಿ ಏನೋ ಕೈಯಲ್ಲಿ 1-2 ಇದ್ದಾಗ ಗಮನಿಸ್ತಾ ಇರ್ತಾರೆ. ಆದರೆ ಹಿಂಡಲ್ಲಿದ್ದಾಗ ಗಮನಕ್ಕೆ ಬರೋದಿಲ್ಲ. ಯಾವ ಕಲರ್ ಇತ್ತು, ಎಮ್ಮೆ ಒಂದೇ ಕಲರ್ ಇರುತ್ತೆ, ಅದು ಬೇರೆ ಪ್ರಶ್ನೆ. ಕುರಿಗಳಾದರೆ ಯಾವ ಕಲರ್ ಇತ್ತು, ಏನು ಎತ್ತ ಅಂಥೇಳಿ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಹಾಗಾಗಿ ಊರಿನವ್ರು ಒಂದಷ್ಟು ವಾದ ಮಾಡಿದ್ದಾರೆ, ಹೌದು ಇವ್ರದೇ ಅಂಥೇಳಿ ಹೇಳಿದ್ದಾರೆ. ಆದರೆ ಅವರು ಕೇಳಿಲ್ಲ. ಕೊನೆಗೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ, ಇವರು ನಮ್ಮ ಎಮ್ಮೆನ ತೊಗೊಂಡೋಗಿ ತಮ್ಮದು ಎಮ್ಮೆ ಅಂಥೇಳಿ ವಾದ ಮಾಡ್ತಾವ್ರೆ ಇವರು, ಹಿಂಗೆ ಅಂತೇಳಿ. ಅವರು ಸ್ಟೇಷನಿಗೆ ಬಂದು, ಇಲ್ಲ ಇದು ನಮ್ಮದೇ ಎಮ್ಮೆ, ಇವರೇ ಬೇಕು ಅಂತೇಳಿ ಸುಮ್ಮನೆ ಹುಡ್ಕೊಂಡು ಬಂದು ನಮ್ಮ ಎಮ್ಮೆನ ಅವ್ರಿಗೆ
ಕಟ್ಟಾಕೋಕೆ ತೊಗೊಂಡೋಗೋಕೆ ಅಂತ ಇದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಅವರು ಪೊಲೀಸ್ನವ್ರ ಹತ್ರ ಹೇಳಿದ್ದಾರೆ. ಈ ಪೊಲೀಸ್ನವರು CBI ಕೆಲಸ ಮಾಡಬೇಕು, ಎಮ್ಮೆ ಹುಡುಕ್ಬೇಕಲ್ಲ. ಈಗ ಹೆಂಗೆ ಮಾಡೋದು ಎಮ್ಮೆನ? ಪೊಲೀಸ್ನವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಯಾರು ಎಮ್ಮೆ ಹೆಂಗಿತ್ತು ಅಂತ ಗೊತ್ತಿಲ್ಲ. ಕೊನೆಗೆ ಊರಿನವ್ರ ಜೊತೆ ಮಾತಾಡಿದಾಗ ಇವ್ರಿಗೂ ಕ್ಲಾರಿಟಿ ಸಿಕ್ಕಿಲ್ಲ ಪೊಲೀಸ್ನವರಿಗೆ. ಸರಿಯಪ್ಪ, ಈಗ ಎಲ್ಲರೂ ಸೇರ್ಕೊಂಡು ಒಂದು ತೀರ್ಮಾನ ಮಾಡೋಣ, ಇದೇ ಫೈನಲ್ಲು. ಯಾಕಂದರೆ ಎಮ್ಮೆ ಯಾರ್ದು ಹೆಂಗಿತ್ತು ನಮಗೂ ಗೊತ್ತಿಲ್ಲ. ಸರಿ, ಈಗ ಒಂದು ಪ್ಲ್ಯಾನ್ ಮಾಡೋಣ, ಈ ಎಮ್ಮೆನ ಒಂದು ಜಾಗಕ್ಕೆ ಬಿಡೋಣ. ಈ ಎಮ್ಮೆ ಯಾವ ಕಡೆ ಹೋಗುತ್ತೆ, ನಿಮ್ಮ ಮನೆ ಕಡೆ ಹೋಗುತ್ತೋ ಅವ್ರ ಮನೆ ಕಡೆ ಹೋಗುತ್ತೋ ನೋಡೋಣ. ಯಾರ ಮನೆ ಕಡೆ ಹೋಗುತ್ತೋ ಆ ಎಮ್ಮೆ ಅವ್ರದ್ದೇ, ಅದೇ ಫೈನಲ್ ಅಪ್ಪ ಡಿಸೈಡು ಅಂಥೇಳಿ ಪಂಚಾಯತಿಗೆ ಒಪ್ಪಿಸ್ತಾರೆ. ಪೊಲೀಸ್ ಆಮೇಲೆ ಆ ಇಬ್ಬರು ಮನೆಯವರಿಗೂ ಒಪ್ಪಿಸ್ತಾರೆ. ಸರಿ ಆಯಿತು ಅಂತೇಳಿ ಇಬ್ಬರು ಓಕೆ ಮಾಡ್ತಾರೆ, ಡಿಸೈಡ್ ಮಾಡ್ಕೊಳ್ತಾರೆ. ಕೊನೆಗೆ ಒಂದು ರೋಡು, ಅಂದರೆ ಮನೆಯಿಂದ ಹತ್ತಿರ ಅಲ್ಲ, ಮತ್ತು ಮನೆಯಿಂದ ಹತ್ತಿರ ತಂದರೆ ಅವ್ರ ಮನೆ ಹತ್ತಿರ ಬಿಟ್ಟಿರಿ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಪಾಪ ಎಮ್ಮೆಗೇನು ವಾದ ಮಾಡ್ತಿರೋರು ಯಾರು, ನನಗೆ ಎಮ್ಮೆ ಬೇಕು ಅಂತ ಹೇಳ್ತಿರೋದು ಯಾರು ಅದಕ್ಕೆ ಗೊತ್ತಿಲ್ಲ, ಅದ್ರ ಮಾಲೀಕ ಗೊತ್ತಷ್ಟೇ ಅದಕ್ಕೆ. ಸರಿ ಅಂತೇಳಿ ಎಮ್ಮೆನ ಮನೆಯಿಂದ ಸುಮಾರು ದೂರ ಅಷ್ಟು ತೊಗೊಂಡೋಗಿ ರೋಡಲ್ಲಿ ಬಿಟ್ಟಿದ್ದಾರೆ. ಬಿಟ್ಟಾದ್ಮೇಲೆ ಅದು ಹೋಗ್ಬೇಕಲ್ಲ, ಈಗ ಯಾರು ಹೊಡೆದು ಕಳ್ಸಂಗಿಲ್ಲ, ಬಡ್ದು ಕಳ್ಸಂಗಿಲ್ಲ, ಅಟ್ಸಂಗಿಲ್ಲ. ದೊಡ್ಡ ಸಮಸ್ಯೆ. ಈಗ ಎಮ್ಮೆ ಹೋಗೋ ತನಕ ಎಲ್ಲ ಪಂಚಾಯತಿಯವರು, ಪೊಲೀಸ್ನವರು, ಆಮೇಲೆ ಎರಡೂ ಕಡೆ ನಮ್ಮದು ಅಂತ ಹೇಳ್ತಿದ್ರಲ್ಲ, ಎರಡು ಮನೆ ಎಲ್ಲರೂ ನಿಂತ್ಕೊಂಡು ಯಾವ ಕಡೆ ಹೋಗುತ್ತೆ ಅಂತ ಸಂಜೆ ಮಟ್ಟ ಕಾಯ್ಕೊಂಡು ನಿಂತವ್ರೆ. ಕೊನೆಗೆ ಎಮ್ಮೆಗೇನು ಗೊತ್ತಿಲ್ವಲ್ಲ ಪಾಪ, ನನಗೆ ಹಿಂಗೆ ಬಿಟ್ಟಾರೆ, ನಾನು ಸೀದಾ ಮನೆಗೆ ಹೋಗಬೇಕು ಅಂತೇನು ಗೊತ್ತಿಲ್ವಲ್ಲ. ಅದ್ರ ಪಾಡಿಗೆ ಅದ್ರ ಮೆಲ್ಲಗೆ ಅಲ್ಲೊಂಚೂರು ಹುಲ್ಲು ಇಲ್ಲೊಂಚೂರು ಅದು ಇದು ತಿನ್ಕಂತ ಗಾಬರಿ ಹಾಕ್ಕಂತ ಅದೇನು ಮಾಡಿದೆ ಅಂದರೆ, ಮೊದಲು ಯಾರು ಎಮ್ಮೆ ಕಳೆದೋಗಿತ್ತು ಅಂತ ಹುಡುಕಿದ್ರಲ್ಲ, ಸೀದಾ ಅವ್ರ ಮನೆಗೆ ಹೋಗಿದೆ ಎಮ್ಮೆ. ಹೋದಾಗ ಎಲ್ಲ ಅವರು ಖುಷಿ ಪಟ್ಟಿದ್ದಾರೆ. ಕೊನೆಗೆ ಇವ್ರು ನಮ್ಮ ಎಮ್ಮೆ ಅಂತೇಳಿ ವಾದ ಮಾಡ್ತಿದ್ರಲ್ಲ, ಅವ್ರನ್ನ ಕರ್ಕೊಂಬಂದಿದ್ದಾರೆ. ಬಟ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ನೋಡಪ್ಪ, ಹಿಂಗೆ ಮಾಡಿದರೆ ಹಿಂಗಿದು, ಇನ್ನೊಬ್ರಿಗೆ ಮೋಸ ಮಾಡಬಾರ್ದು, ಹಾಗೆ ಹಿಂಗೆ ಅಂತ ಊರಿನವ್ರು ಹೇಳಿದ್ದಾರೆ, ಪೊಲೀಸ್ನವರು ಹೇಳಿದ್ದಾರೆ. ಒಂದಷ್ಟು ಬುದ್ಧಿ ಮಾತು ಹೇಳಿ ಸರಿಯಾಗಿ ಕ್ಲಾಸ್ ತೊಗೊಂಡು ಬಿಟ್ಟು ಕಳಿಸಿದ್ದಾರೆ ಅವರಿಗೂ ಕೂಡ. ಇದಿಷ್ಟು ಎಮ್ಮೆ ಅದರ ಮಾಲೀಕನನ್ನು ಹುಡುಕಿದ ಕತೆ. ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಇಂಥದ್ದೇ ಕೆಲವೊಂದು ಕತೆಗಳನ್ನು, ಫನ್ನಿಯಾಗಿರೋ ಕತೆಗಳನ್ನು, ಅದರ ಜೊತೆಗೆ ಸಮಾಜದ ಒಂದಷ್ಟು ವಿಷಯಗಳನ್ನು ಮಾತಾಡ್ಕೊಳ್ತಾ ಹೋಗೋಣ. ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.